ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 50ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಒಂದು ಶುರು ಮಾಡೋಣ. ಸೊ ಒಂಥರ ಖುಷಿ ಆಗ್ತಿದೆ, ಯಾಕಂದರೆ ನೀವು ಸಪೋರ್ಟ್ ಮಾಡ್ತಿರೋ ಮಾಡಲ್ವೋ, ವ್ಯೂಸ್ ಹೋಗುತ್ತೋ ಹೋಗಲ್ವೋ ಅದನ್ನೆಲ್ಲ ಸೈಡ್ಗಿಟ್ಬಿಟ್ಟು ಏನೋ ಒಂದು ಪ್ರಯತ್ನ ಪಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆ್ಯಂಡ್ ಪಕ್ಕದ ಇಂಡಸ್ಟ್ರಿ ಬಗ್ಗೆ ಎಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಸಿನಿಮಾ ಬಂದರೆ ಅಥವಾ ಇವಾಗಲೇ ದೊಡ್ಡ ದೊಡ್ಡ ಸ್ಟಾರ್ಸ್ ಸಿನಿಮಾಗಳು ಬಂದರೆ ಆ ಸಿನಿಮಾಗಳ ಬಗ್ಗೆ ಒಂದು ಸಣ್ಣ ಪುಟ್ಟ ಅಪ್ಡೇಟ್ಸ್, ಅಂದರೆ ಈ ಎಪಿಸೋಡಲ್ಲಿ ಹೇಳಿರೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಹೇಳ್ದಿರಾ ಏನೋ ಡಿಫ್ರೆಂಟಾಗಿ ಇಂಡಸ್ಟ್ರಿ ಕಡೆಯಿಂದನೋ ಅಥವಾ ಇಂಡೈರೆಕ್ಟಾಗಿ ಸಿಕ್ಕಿರೋ ಮಾಹಿತಿನೋ ನಿಮ್ಮ ಮುಂದೆ ಇಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅಂದರೆ ಈ ಸಿನಿ ಅಪ್ಡೇಟ್ಸು ಸುಮಾರು 50 ಎಪಿಸೋಡ್ಸ್ ಮಾಡಿದ್ದೀನಿ ಆ್ಯಂಡ್ ಇನ್ನು ಮಿಕ್ಕಿರೋ ವೀಡಿಯೋಸ್ ಎಲ್ಲನೂ ಸಿನಿಮಾಗಳ ಬಗ್ಗೆನೇ ಮಾಡಿದ್ದೀನಿ. ಬಟ್ ಸಿನಿ ಅಪ್ಡೇಟ್ಸ್ ಬಿಟ್ಟು ಬೇರೆ ಬೇರೆ ಅಪ್ಡೇಟ್ಸ್ನ ಕೊಟ್ಟಿದ್ದೀನಿ ಅದರಲ್ಲಿ ಅಂತ ಹೇಳ್ತಾ ತುಂಬ ಖುಷಿ ಆಗುತ್ತೆ. ಸೊ ಈ 50 ಆಗಿರೋದು 500 ಆಗಲಿ ಆ್ಯಂಡ್ ಇನ್ನೂ ಜಾಸ್ತಿನೇ ಆಗಲಿ ಅಂತಲೇ ಕೋರ್ಕೊಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ನಾನಂತೂ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ವ್ಯೂಸ್ ಹೋಗಲಿ ಹೋಗದೇ ಇರಲಿ ಏನಾದರೂ ಆಗೋಗಲಿ ಖಂಡಿತವಾಗ್ಲೂ ಈ ರೀತಿ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಣ ಬನ್ನಿ. ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲಿ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನೀವು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದರ್ಶನ್ ಸರ್ ಅವರ ಫೋಟೋ ಒಂದು ತುಂಬಾ ವೈರಲ್ ಆಗ್ತಿದೆ ನಿನ್ನೆ ಈವ್ನಿಂಗಿಂದನೂ. ಆ್ಯಂಡ್ ಇದರಿಂದ ಸಾಕಷ್ಟು ಜನಕ್ಕೆ ಅವರ ಕೆಲಸಗಳನ್ನು ಸಹ ಕಳ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ, ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಇದನ್ನು ಇವಾಗೆ ತಗೊಂಡ್ರೆ. ಸೊ ಲಾಸ್ಟಲ್ಲಿ ಮಾತಾಡ್ತೀನಿ ಇದನ್ನು, ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಭೈರತಿ ರಣಗಲ್ ನಮ್ಮ ದೊಡ್ಡ ಮನೆ ಶಿವಣ್ಣ ಅವರು ನಾಯಕ ನಟನಾಗಿ ಮಾಡಿ ನರ್ತನ್ ಅವರ ಡೈರೆಕ್ಷನಲ್ಲಿ ಬಂದಿರುವ ಭೈರತಿ ರಣಗಲ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು. ಅದಾದಮೇಲೆ ಇವತ್ತು ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಿದೆ. ಸೆಪ್ಟೆಂಬರಿಂದ ನವೆಂಬರ್ಗೆ ಜಂಪ್ ಮಾಡಿದ್ದಾರೆ. ನವೆಂಬರ್ 15ನೇ ತಾರೀಕು ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ. ಸೊ ಇದಕ್ಕೆ ಒಂದು ಬಿಗ್ ಪೇಂಟಿಂಗ್ ಬರೆಸಿ ಅದ್ರ ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪೋಸ್ಟರ್ ಬೇಕಾದರೆ ನಿಮಗೆ ಮೇಲೆ ಪ್ಲೇ ಮಾಡ್ತಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ತುಂಬಾ ಖುಷಿ ಆಯಿತು, ರಿಲೀಸಿಂಗ್ ಡೇಟ್ನ ಅಟ್ಲೀಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರಲ್ಲಪ್ಪ ಅಂತ ಖುಷಿ ಆಯಿತು. ಸೊ ನವೆಂಬರ್ 15ನೇ ತಾರೀಕು ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗ್ತಿದೆ ಆ್ಯಂಡ್ ಶಿವಣ್ಣ ಅಭಿಮಾನಿಗಳು ತುಂಬಾ ಖುಷಿ ಪಡಿ ಅಂತ ಹೇಳ್ತಾ, ಸಿನಿಮಾ ಯಾಕೆ ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಬಂದ್ಬಿಟ್ಟು ಸಿನಿಮಾಗೆ ಮ್ಯೂಸಿಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮ್ಯೂಸಿಕ್ ಕಂಪೋಸರ್ ರವಿ ಬಸ್ರು ಸರ್ ಅವರು ಸ್ವಲ್ಪ ಟೈಮ್ ಕೇಳ್ತಿದ್ದಾರಂತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ನೋಡೋಣ, ನವೆಂಬರ್ 15ನೇ ತಾರೀಕು ಅಂದರೆ ಏನು ಜಾಸ್ತಿ ತಿಂಗಳೇನಿಲ್ಲ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ತಮಿಳ್ ಇಂಡಸ್ಟ್ರಿಯಿಂದ ರಜನಿಕಾಂತ್ ಸರ್ ಅವರ ಕೂಲಿ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಸರ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳನ್ನ ಕೇಳ್ತಾ ಇದ್ವಿ ಒಂದು 2-3 ದಿನಗಳಿಂದ. ಆದರೆ ಇದು ಅಫಿಷಿಯಲಿ ನೆನ್ನೆನೇ ಉಪೇಂದ್ರ ಸರ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಹೌದು ನಿಜ, ಉಪೇಂದ್ರ ಸರ್ ಅವರು ಬಂದ್ಬಿಟ್ಟು ರಜನಿಕಾಂತ್ ಸರ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತು ನಿಜ ಆಗಿದೆ. ಸೊ ಇನ್ನು ಒಂದು ರೂಮರ್ ಓಡಾಡ್ತಿದೆ ಆ್ಯಂಡ್ ಇದು ಅಫಿಷಿಯಲಿ ಅಲ್ಲದೇ ಇದ್ರೂ ಅನ್ಅಫಿಷಿಯಲಿ ಸಿಗ್ತಾ ಇರೋ ಮಾಹಿತಿ. ಸೊ ರಚಿತಾ ರಾಮ್, ನಮ್ಮ ಡಿಂಪಲ್ ಕ್ಯೂನ್, ನಮ್ಮ ಡಾರ್ಲಿಂಗ್ ಬಂದ್ಬಿಟ್ಟು ಇವರು ಸಹ ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಆ್ಯಸ್ ಪರ್ ರೂಮರ್ಸ್, ಆ್ಯಸ್ ಪರ್ ಸ್ಪೆಕ್ಯುಲೇಷನ್ಸ್ ಪ್ರಕಾರ ನಮ್ಮ ಡಿಂಪಲ್ ಕ್ಯೂನ್ ಸಹ ಕೂಲಿ ಸಿನಿಮಾದಲ್ಲಿ, ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ಆ್ಯಂಡ್ ಇದನ್ನು ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ಲೋಕೇಶ್ ಕನಕರಾಜ್ ಅವರು. ಸೊ ಇವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ನೋಡೋಣ, ಮತ್ತಷ್ಟು ಅಪ್ಡೇಟ್ಸ್ ಬಂದರೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಆದಮೇಲೆ ಅವರ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈಗಾಗಲೇ ಅವರ ನೆಕ್ಸ್ಟ್ ಸಿನಿಮಾ ಅಂದರೆ 29ನೇ ಸಿನಿಮಾ ಬಂದ್ಬಿಟ್ಟು ಜದೇಶ್ ಕುಮಾರ್ ಹಂಪೆ ಅವರು ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ. ಸೊ ಈ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಈಗಾಗಲೇ 50% ಅಷ್ಟು ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭೀಮಾ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡುವಾಗ ಈ ಮಾಹಿತಿ ಅನ್ನೋದು ಅವರೇ ಸ್ವತಃ ಹೇಳ್ಕೊಂಡಿದ್ರು ವಿಜಯ್ ಸರ್ ಅವರು. ಸೊ ಇನ್ನು ನೆಕ್ಸ್ಟ್ ಅವರ 30ನೇ ಸಿನಿಮಾದ ಬಗ್ಗೆ ನಿನ್ನೆ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ, ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಆ್ಯಂಡ್ ಯಾವ ಜೋನರಲ್ಲಿ ಬರ್ತಿದೆ ಅನ್ನೋದ್ರ ಬಗ್ಗೆ ಏನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಟ್ಯಾಗ್ಲೈನ್ ಬಂದ್ಬಿಟ್ಟು ಫ್ರಮ್ ದ ಗ್ಯಾಂಗ್ ಆಫ್ ಸಲಗಾ ಅಂಡ್ ಭೀಮಾ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನ ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ಬೆಟ್ರಿವೇಲ್ ತಂಬಿ ಅಂತ, ಆ್ಯಂಡ್ ಅವರೇ ಸ್ವತಃ ಕಥೆನ ಬರ್ಕೊಂಡಿದ್ದಾರೆ. ಸೊ ನೋಡೋಣ, ಇದ್ರ ಬಗ್ಗೆ ಫ್ಯೂಚರಲ್ಲಿ ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಭೀಮಾ ಸಿನಿಮಾ ಈಗಾಗಲೇ ಬ್ಲಾಕ್ ಬಸ್ಟರ್ ಆಗಿದೆ ಆ್ಯಂಡ್ ಇನ್ನು ಅವರ ನೆಕ್ಸ್ಟ್ 2 ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಶೂಟಿಂಗ್ಗೆ ಹೋಗ್ತಾರೆ. ಆವಾಗ ಖಂಡಿತ ಯಾವುದೋ ಒಂದು ಸಣ್ಣ ಪುಟ್ಟ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ವಿನಯ್ ರಾಜ್ಕುಮಾರ್ ಅವರ ಪೆಪ್ಪೆ ಸಿನಿಮಾ ಆಗಸ್ಟ್ 30ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ತುಂಬಾ ಗಟ್ಟಿಯಾಗಿ ನಡೀತಾ ಇದೆ ಆ್ಯಂಡ್ ಇದಕ್ಕೆ ನಮ್ಮ ದುನಿಯಾ ವಿಜಯ್ ಸರ್ ಸಹ ಜಾಯಿನ್ ಆಗಿ ಒಟ್ಟೊಟ್ಟಿಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಸೊ 30ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ
ರಿಲೀಸ್ ಆಗ್ತಿದೆ ಆ್ಯಂಡ್ ಬುಕಿಂಗ್ ಸಹ ಓಪನಿಂಗ್ ಆಗಿದೆ. ಸೊ ನೋಡಿ, ನೀವೇನಾದರೂ ಸಿನಿಮಾನ ನೋಡಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಥಿಯೇಟರ್ ಲಿಸ್ಟ್ನ ನಾನು ತಲುಪಿಸ್ಕೊಡ್ತೀನಿ. ಮೇಲೆ ಪ್ಲೇ ಆಗ್ತಿದೆ, ಒಂದ್ಸಲ ಚೆಕ್ ಮಾಡಿ ನಿಮ್ಮ ನಿಯರೆಸ್ಟ್ ಥಿಯೇಟ್ರ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಬುಕ್ ಮೈ ಶೋದಲ್ಲಿ ಬುಕ್ ಮಾಡಿಕೊಂಡು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾನ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸೂರ್ಯ ಸರ್ ಅವರ ಕಂಗುವಾ ಸಿನಿಮಾ ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಇಫ್ ಇನ್ ಕೇಸ್ ಏನಾದರೂ ಆ ಡೇಟ್ಗೆ ರಿಲೀಸ್ ಆಗಿದ್ದರೆ ತಮಿಳ್ ಇಂಡಸ್ಟ್ರಿಯಿಂದ 2 ಸಿನಿಮಾಗಳು ಬರ್ತಿತ್ತು. ಒಂದು ಕಂಗುವಾ, ಇನ್ನೊಂದು ವೆಟ್ಟಿಯಾನ್ ಅಂತ, ಅಂದರೆ ರಜನಿಕಾಂತ್ ಸರ್ ಅವರ ಸಿನಿಮಾ. ಆ್ಯಂಡ್ 11ನೇ ತಾರೀಕು ನಮ್ಮ ಕನ್ನಡದ ಸಿನಿಮಾ ಮಾರ್ಟಿನ್ ಸಿನಿಮಾ ಸಹ ಬರ್ತಾಯಿತ್ತು. ಸೊ ಬಿಗ್ಗೆಸ್ಟ್ ಕ್ಲ್ಯಾಶ್ ಆಗ್ತಾಯಿತ್ತು. ಆದರೆ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಕಂಗುವಾ ಅನ್ನೋದು ಪೋಸ್ಟ್ಪಾನ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನವೆಂಬರ್ಗೆ ಹೋಗಿದೆ ಅನ್ನೋ ಮಾತು, ಆದರೆ ರಿಲೀಸಿಂಗ್ ಡೇಟ್ ನವೆಂಬರಲ್ಲಿ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನವೆಂಬರ್ಗೆ ರಿಲೀಸ್ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ್ಯಂಡ್ ಅವಾಗೂ ಸಹ ಕ್ಲ್ಯಾಶ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ನಮ್ಮ ಕನ್ನಡದಿಂದ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದರೆ ವರ್ಲ್ಡ್ ವೈಡು ಅದ್ರ ಜೊತೆಗೆ ಬಂದ್ಬಿಟ್ಟು ವೆಟ್ಟಿಯಾನ್ ಅಂತ ರಜನಿಕಾಂತ್ ಸರ್ ಅವರ ಸಿನಿಮಾ ಸಹ ರಿಲೀಸ್ ಆಗ್ತಿದೆ. ಸೊ ನೋಡೋಣ ಯಾವ ರೀತಿ ಏನಾದರೂ ಪೋಸ್ಟ್ಪಾನ್ ಆಗುತ್ತಾ, ಈ ಎರಡರಲ್ಲಿ ಯಾವುದಾನ ಒಂದು ಸಿನಿಮಾ ಅಥವಾ 2 ಸಿನಿಮಾಗಳು ರಿಲೀಸ್ ಆಗ್ತಾವ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರಬೇಕಾಗಿದೆ. ಇನ್ ಕೇಸ್ ಏನಾದರೂ ಬಂದರೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್, ನಮ್ಮ ಡಿ ಬಾಸ್ ಅವರ ಅಪ್ಡೇಟ್. ಸೊ ಈ ಪೋಸ್ಟರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ವಿಡಿಯೋ ಈಗಾಗಲೇ ಲೆಂತ್ ಆಗಿದೆ, ಸ್ವಲ್ಪ ಶಾರ್ಟ್ಕಟಾಗಿ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಪೋಸ್ಟರ್ ವಿಷಯಕ್ಕೆ ಬಂದರೆ ನೆನ್ನೆ ಈವ್ನಿಂಗ್ ಬಂದ್ಬಿಟ್ಟು ವೈರಲ್ ಆಗೋಕ್ಕೆ ಶುರುವಾಯಿತು. ಸೊ ಈ ಪೋಸ್ಟರ್ ಯಾವ ರೀತಿ ರಿಲೀಸ್ ಆಯಿತು ಅಂದರೆ ಲೀಕ್ ಆಯಿತು ಅಂದರೆ, ನಮ್ಮ ದರ್ಶನ್ ಸರ್ ಅವರು ಟೀ ಕುಡ್ಕೊಂಡು ಆ್ಯಂಡ್ ಸಿಗರೇಟ್ ಇಟ್ಕೊಂಡು ಸುಮ್ಮನೆ ರೌಂಡಾಗಿ ಕೂತ್ಕೊಂಡು ಏನೋ ಡಿಸ್ಕಷನ್ಸ್ ಮಾಡ್ತಿದ್ದಾರೆ. ಅದನ್ನು ಪಕ್ಕದ ಸೆಲ್ ಯಾರಿದ್ದಾರೆ, ಸೊ ಅದರಲ್ಲಿ ಯಾರೋ ಒಬ್ಬ ಖೈದಿ ಬಂದ್ಬಿಟ್ಟು ಆ ಫೋಟೋನ ಕ್ಲಿಕ್ ಮಾಡಿ ಅವರ ವೈಫ್ಗೆ ಕಳಿಸ್ಕೊಟ್ರಂತೆ. ಸೊ ಅವರ ವೈಫ್ ಬಂದ್ಬಿಟ್ಟು ಸ್ಪ್ರೆಡ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಯಾರೋ ಒಬ್ಬರು ಅಭಿಮಾನಿ ಬಂದ್ಬಿಟ್ಟು ಒಂದು ವಿಡಿಯೋ ಕಾಲ್ ಮಾಡಿ ಆ್ಯಂಡ್ ಅಲ್ಲಿರೋ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿ, ನಾನು ದರ್ಶನ್ ಸರ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಮಾತಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ. ಆ್ಯಂಡ್ ಹೌದು, ನಿಜ, ವಿಡಿಯೋ ಸಹ ತುಂಬಾ ವೈರಲ್ ಆಗ್ತಾಯಿದೆ. ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ದರ್ಶನ್ ಸರ್ ಅವರ ಅಭಿಮಾನಿಗಳು ಮಾಡ್ತಿರೋ ತಪ್ಪು ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ದರ್ಶನ್ ಸರ್ ಅವರ ಅಭಿಮಾನಿಗಳು ತುಂಬಾ ಟ್ರಿಗರ್ ಮಾಡ್ತಿದ್ದಾರೆ ಕಾನೂನಲ್ಲಿ ವರ್ಕ್ ಮಾಡ್ತಿರೋ ಪೊಲೀಸ್ ಅಧಿಕಾರಿಗಳಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಪೋಸ್ಟರ್ ರಿಲೀಸ್ ಆಯಿತು, ನಿಮಗೆ ಖುಷಿ ಆಗಿರುತ್ತೆ, ಖಂಡಿತ ಹೌದು ನಿಜ, ಒಳಗಡೆ ತುಂಬ ಚೆನ್ನಾಗೇ ಇದ್ದಾರೆ ಅಂತ ನಿಮಗೆ ಖುಷಿಯಾಗಿರುತ್ತೆ, ಓಕೆ. ಬಟ್ ನೀವು ಎಷ್ಟೊಂದು ವೈರಲ್ ಮಾಡಿದ್ರೆ ಅಂದರೆ ಟ್ವಿಟರ್ ತುಂಬಾ ಬ್ಲಾಸ್ಟ್ ಆಯಿತು, ನಾನು ಸಹ ನೋಡ್ತಾನೆ ಇದ್ದೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಎಲ್ಲ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಯಿತು. ಸೊ ಅದು ಸಹ ತುಂಬಾ ಎಫೆಕ್ಟ್ ಆಯಿತು. ಕಾನೂನಲ್ಲಿ ವರ್ಕ್ ಮಾಡ್ತಿರೋ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಸುಮಾರು ಒಂದು 7 ಜನನೇನೋ ಅವರು ಕೆಲಸದಿಂದ ತೆಗ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನ್ಯೂಸ್ ಚಾನಲ್ಸಲ್ಲಿ. ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನನ್ನ ಪ್ರಶ್ನೆ ಏನಪ್ಪ ಅಂದರೆ, ನೀವು ಜಾಸ್ತಿ ಇದನ್ನು ಹೈಲೈಟ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ನೋಡಿದ್ದೀರಾ, ಓಕೆ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಯಾಕಂದರೆ ನಿಮ್ಮಿಂದ ದರ್ಶನ್ ಸರ್ ಅವ್ರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಇನ್ನೂ ಒಂದು 3 ಕೇಸಸ್ನ ಫೈಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತುಗಳಿಗೆ ಬರ್ತಾ ಇದ್ದಾವೆ ನ್ಯೂಸ್ ಚಾನಲ್ಸಲ್ಲಿ. ಅಂದರೆ ಮತ್ತೊಂದು 3 FIRs ಫೈಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಜೈಲಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಮಾತಾಡ್ತಿರೋದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇನ್ನೊಂದು 3 FIRನ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಇದನ್ನು ನೀವು ನೋಡಿ ಖುಷಿ ಪಡಿ, ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅದನ್ನೇ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಒಂದು ಮಾತನ್ನ ಕೇಳಬೇಕು ನ್ಯೂಸ್ ಚಾನಲ್ಸ್ ಅವ್ರಿಗೆ. ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ರಿಲೀಸ್ ಆದಮೇಲೆ ಅವರು ತುಂಬಾ ಒಂದು ವಿಷಯದ ಬಗ್ಗೆ ಹೋರಾಡಿದ್ರು. ಏನದ್ರ ಬಗ್ಗೆ ಅಂದರೆ ಡ್ರಗ್ಸ್. ಈ ಯೂತ್ಸ್ ಹುಡುಗರು ಈ ಡ್ರಗ್ಸು ಯಾವ ರೀತಿ ತೊಗೊತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಲೈವಲ್ಲಿ ಬಂದು ತೋರಿಸ್ಕೊಟ್ರು. ಅದನ್ನು ಯಾವುದೇ ನ್ಯೂಸ್ ಚಾನಲ್ಸ್ ಅವರು ಕವರ್ ಅಪ್ ಮಾಡಿಲ್ಲ. ಅದ್ರ ಜೊತೆಗೆ ಬಂದುಬಿಟ್ಟು ಅವ್ರ ಜೊತೆಗೆ ಯಾವುದೇ ನ್ಯೂಸ್ ಚಾನಲ್ಸ್ ಅವರು ನಿಂತು ಇದ್ರ ಬಗ್ಗೆ ಹೋರಾಡೋಣ, ನಮ್ಮ ಯೂತ್ಸ್ನ ಕಾಪಾಡೋಣ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಥಿಂಕ್ ಮಾಡಿಲ್ಲ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತೇ ಇರುತ್ತೆ, ಪೊಲೀಸ್ ಅಧಿಕಾರಿಗಳು ಸಹ ಇದಕ್ಕೆ ತನಿಖೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅವರೇನೋ ಮಾಡಿದ್ದಾರೆ ಬಿಡಿ, ನಮ್ಗೆ ಯಾಕೆ ಬೇಕು ಅಂತ ಸೈಡ್ಗೆ ಹೋದರು. ಸೊ ಇದನ್ನು ಒಂದೇ ಅಲ್ಲ, ಇನ್ನು ಕೋಲ್ಕತ್ತಾದಲ್ಲಿ ಒಂದು ಕೇಸ್ ನಡೀತು, ಒಂದು ಡಾಕ್ಟರ್ನ ಕೊಲೆ ಮಾಡಿದ್ದು. ಅದ್ರ ಬಗ್ಗೆನೂ ನ್ಯೂಸ್ ಅವರು ಎಲ್ಲ ಮುಚ್ಚಾಕ್ಬಿಟ್ರು. ಆ್ಯಂಡ್ ಇದೇ ರೀತಿ ಸಾಕಷ್ಟು ಘಟನೆಗಳು ಈ ಒಂದು ಫೋಟೋಯಿಂದ ತುಂಬಾ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಬರೀ ಒಂದೇ ಒಂದು ಫೋಟೋನ ಇಟ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಬೆಳಗ್ಗೆಯಿಂದ ನ್ಯೂಸ್ ನೋಡೋಕ್ಕೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಸೊ ನಿಮಗೆ ಏನು ಅನಿಸುತ್ತೆ? ಆ್ಯಂಡ್ ಜೈಲಲ್ಲಿ ಈ ರೀತಿಯ
ಕೆಲಸಗಳನ್ನ ಮಾಡ್ಬೋದಾ, ಸಿಗರೇಟ್ ಸೇದ್ಬೋದಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನಾನು ನ್ಯೂಸ್ ಚಾನಲ್ಸಲ್ಲಿ ಬೆಳಗ್ಗೆಯಿಂದ ನೋಡ್ತಿರೋ ಪ್ರಕಾರ ಕೆಲವೊಬ್ಬರು ಬಂದ್ಬಿಟ್ಟು ಹೌದು ನಿಜ ಅವ್ರಿಗೆ ಸಿಗರೇಟ್ ಆ್ಯಂಡ್ ಸ್ಮೋಕಿಂಗ್ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಇಲ್ಲ, ಆ ರೀತಿ ಏನೂ ಇರಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ನಿಜ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ನನಗಂತೂ. ಬಟ್ ಸಿಗರೇಟು ಸೈಡ್ಗೆ ಇಟ್ಬಿಟ್ಟು ಮೊಬೈಲು ಯಾರು ತೊಗೊಂಡೋಗಿದ್ದಾರೆ ಅದು ಖಂಡಿತವಾಗ್ಲೂ ತಪ್ಪು ಅಂತಲೇ ಹೇಳ್ತೀನಿ. ಜೈಲ್ ಅಂದರೆ ನಾವು ತಪ್ಪು ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಅಲ್ಲಿ ನಾವು ಮಾಡಿರೋ ತಪ್ಪನ್ನು ತಿದ್ದು ಮಾಡಿಕೊಂಡು, ಅಂದರೆ ನಾನು ತಪ್ಪು ಮಾಡಿದ್ದೆ ಅಂತ ನಾವು ಪಶ್ಚಾತ್ತಾಪ ಪಟ್ಟು ಮತ್ತೆ ಹೊರಗೆ ಬಂದು ನಮ್ಮ ಜೀವನವನ್ನು ಸಂತೋಷವಾಗಿ ನಡೆಸ್ಕೊಂಡು ಹೋಗಲಿ ಅಂತಲೇ ಮಾಡಿರುವ ಒಂದು ಕಾನೂನು ಇದು. ಸೊ ಅದಕ್ಕೆ ನಾವು ಗೌರವ ಅನ್ನೋದು ಕೊಡಲೇಬೇಕು, ಯಾರೇ ಆಗಿದ್ದರೂ ಸಹ ಅಂತ ಹೇಳ್ತಾ ಇವಡನ್ನು ಮುಗಿಸೋ ಸಮಯ ಬಂದಿದೆ. ಆ್ಯಂಡ್ ದರ್ಶನ್ ಸರ್ ಅಭಿಮಾನಿಗಳಿಗೆ ದಯವಿಟ್ಟು ಇದನ್ನು ಜಾಸ್ತಿ ಟ್ರಿಗರ್ ಮಾಡೋಕ್ಕೆ ಹೋಗಬೇಡಿ. ಇದನ್ನೇ ಅಂತಲ್ಲ, ಯಾವುದನ್ನು ಸಹ ಟ್ರಿಗರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಿಂದ ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಎಫೆಕ್ಟ್ ಆಗ್ತಾಯಿದೆ ಅಂತಲೇ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಯು. ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು 10-50 ಜನದ ಒಳಗಡೆ ನೋಡ್ತೀರಾ ನನ್ನ ವಿಡಿಯೋ. ಸೊ 50 ಜನ ಯಾರು ನೋಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಪಾದಕ್ಕೆ ದೊಡ್ಡ ನಮಸ್ಕಾರ. ನೀವು ಆದರೂ ನೋಡ್ತಿದ್ದೀರಾ ಅಂತ ಖುಷಿ ಪಡ್ತೀನಿ. ಸಿಗೋಣ ಮತ್ತೊಂದು ಒಳ್ಳೆಯ ಕಂಟೆಂಟ್ ಮುಖಾಂತರ.